ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಶಿವ ಅಂಡ್ ವೆಲ್ಕಮ್ ಟು ದ ಪವರ್ ಆಫ್ ಆಪ್ಷನ್ಸ್ ಟ್ರೇಡಿಂಗ್. ಆಪ್ಷನ್ಸ್ ಟ್ರೇಡಿಂಗ್ ಅಂದ್ರೆ ಏನು? ಬೇಸಿಕ್ ಆಗಿ ಒಂದು ಸರಳವಾಗಿ ತಿಳಿಸಿಕೊಡುವ ಒಂದು ಪ್ರಯತ್ನ. ಆಪ್ಷನ್ಸ್ ಟ್ರೇಡಿಂಗ್ ಅನ್ನೋದು ಒಂದು ಎಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಅಷ್ಟೇ. ಸೊ ಅದು ನಾವು ದುಡ್ಡು ತಗೊಂಡು ಟ್ರೇಡ್ ಮಾಡಿ ದುಡ್ಡು ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಖಂಡಿತ ಇದು ಮಾಡಿಲ್ಲ. ಸೊ ಇದು ಹೇಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಯಾರೆಲ್ಲ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ ಈ ಫಂಡ್ ಮ್ಯಾನೇಜರ್ಗಳು ಅಥವಾ ಮ್ಯೂಚುವಲ್ ಫಂಡ್ಗಳು, ಇವ್ರಿಗೆ ಇನ್ ಕೇಸ್ ಈ ತರ ಒಂದು ಎಕ್ಸಾಂಪಲ್ ತಗೊಳ್ಳೋದೇ ಆದ್ರೆ, ಈಗ ಒಂದು ಕೋವಿಡ್ ತರ ಒಂದು ಸಿಚುವೇಶನ್ ಬಂದಾಗ ಈ ಫಂಡ್ ಮ್ಯಾನೇಜರ್ಗಳು ಎಲ್ಲ ಶೇರ್ಸ್ ನಾನು ವಿಡ್ರಾ ಮಾಡಲ್ಲ. ಐ ಮೀನ್ ಏನೆಲ್ಲ ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತಾರಲ್ಲ ಅದನ್ನ ವಿಡ್ರಾ ಮಾಡಿ ಮತ್ತೆ ಏನದು ಇನ್ವೆಸ್ಟ್ ಮಾಡಲು ತುಂಬಾ ಕಷ್ಟ ಆಗುತ್ತೆ ಅಂಡ್ ಈ ತರ ಅವ್ರು ಮಾಡೋದಿಲ್ಲ. ಸೊ ಅವಾಗ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಎಡ್ಜಿಂಗ್ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತಾರೆ. ಸೊ ಆಪ್ಷನ್ಸ್ ಟ್ರೇಡಿಂಗ್ ಅನ್ನೋದು ಒಂದು ಎಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಅಷ್ಟೇ. ಸೊ ಇನ್ ಕೇಸ್ ಮಾರ್ಕೆಟ್ ಕೆಳಗ್ ಬರ್ತಿದೆ ಅಂದ್ರೆ ಅದನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೋಸ್ಕರ ಇವರು ಈ ಎಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಇದರಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಟ್ರೇಡ್ ಮಾಡಿ ಸೊ ಅದರಲ್ಲಿ ಸಿಗುವ ಒಂದು ಅಮೌಂಟ್ ನ ಇಲ್ಲಿ ಲಾಸ್ ಆಗಿರೋ ಅಮೌಂಟ್ ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಈ ಒಂದು ಇನ್ಸ್ಟ್ರೂಮೆಂಟ್ ನ ಲಾಂಚ್ ಮಾಡಲಾಯಿತು. ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂದು ATM ಮಷಿನ್ ಅನ್ಕೊಂಡಿದ್ದಾರೆ. ಲೈಕ್ ಕಾರ್ಡ್ ತಗೊಂಡೋಗಿ ನಮ್ಮ ಅಕೌಂಟ್ ಅಲ್ಲಿ ಹೇಗೆ ದುಡ್ಡಿದ್ದಾಗ ಕಾರ್ಡ್ ತಗೊಂಡೋಗಿ ATM ಮಷಿನ್ ಅಲ್ಲಿ ನಾವು ಕಾರ್ಡ್ ಹಾಕ್ತಾ ಒಂದು ಪಿನ್ ನಂಬರ್ ಹಾಕಿದ್ರೆ ಅಮೌಂಟ್ ಬರುತ್ತೆ, ಆ ರೀತಿ ಅಂತ ಸ್ಟಾಕ್ ಮಾರ್ಕೆಟ್ ನ ಅಂದ್ಕೊಂಡಿದ್ದಾರೆ. ಒಂದು ಅಮೌಂಟ್ ತಗೊಂಡ್ಬಂದು ಡೈಲಿ ಟ್ರೇಡ್ ಮಾಡಿ ಒಂದು ಎಕ್ಸಾಂಪಲ್ ಒಂದು 10,000 ಕ್ಯಾಪಿಟಲ್ ತಂದು ಒಂದು 20,000 ಪ್ರಾಫಿಟ್ ಮಾಡ್ಕೊಂಡು ಹೋಗೋ ಒಂದು ಪ್ಲಾನ್ ಅಲ್ಲಿ ತುಂಬಾ ಜನ ಬರ್ತಿದ್ದಾರೆ. ಯಾರ್ಯಾರ ಹತ್ರ ಪೇಷನ್ಸ್ ಇಲ್ಲ ಅವರೇ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋದು ಅಂಡ್ ಒಂದೇ ದಿವಸದಲ್ಲಿ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ಬೇಕು ಅನ್ನೋ ಒಂದು ಆಸೆಯಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡಲು ಬರ್ತಿದ್ದಾರೆ ಅಂಡ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬರ್ತಿದ್ದಾರೆ. ಖಂಡಿತ ಆಪ್ಷನ್ಸ್ ಟ್ರೇಡಿಂಗ್ ಅನ್ನೋದು ಅಥವಾ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ATM ಮಷಿನ್ ಅಲ್ಲ. ನಾವು ಯಾವ ರೀತಿ ಬೇಕಾದ್ರೆ ಆ ರೀತಿ ಯೂಸ್ ಮಾಡಕ್ಕಾಗಲ್ಲ. ಅಂಡ್ ಇನ್ ಕೇಸ್ ನೀವೇನಾದ್ರು ಏನು ಸ್ಟಾಕ್ ಮಾರ್ಕೆಟ್ ಅಥವಾ ಅಂದ್ರೆ ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ದುಡ್ಡೇ ಮಾಡಕ್ಕಾಗಲ್ವಾ ಅಂತ ಹೇಳಿದ್ರೆ ಖಂಡಿತ ಮಾಡ್ಬೋದು. ಅದಕ್ಕೆ ಒಂದು ನಮ್ಮ ಮೈಂಡ್ ಸೆಟ್ ಸರಿ ಇರಬೇಕು. ಅಂಡ್ ನಾನು ಹೇಗಿದ್ರು ನಿಮ್ಗೆ ಆ ಮಂತ್ರ ಹೇಳ್ಕೊಡ್ತೀನಿ. ಆ ಮಂತ್ರ ಹೇಳಿದ್ಮೇಲೆ ನೀವು ನೋಡಿ ಯಾವ ರೀತಿ ನಿಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಅಥವಾ ಆಪ್ಷನ್ಸ್ ಟ್ರೇಡಿಂಗ್ ನ ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ. ಓಕೆ, ಸೊ ಮತ್ತೆ ಬ್ಯಾಕ್ ಟು ದ ಟಾಪಿಕ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಟ್ ಸೈಜ್ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಒಂದು ಎಕ್ಸಾಂಪಲ್ ಗೆ ನಾವು ಒಂದು 100 ಕ್ವಾಂಟಿಟಿ ತಗೊಳ್ಳೋಣ. ಡೈಲಿ ನಾನು 100 ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತೀನಿ ಅನ್ಕೊಳ್ಳಿ. ಈಗ ನಾನ್ ನೋಡಿದ ಪ್ರಕಾರ ನನ್ನ ಲೈಫ್ ಸ್ಟ್ರೀಮ್ ಅಲ್ಲಿ ಬರುವವರ ಮೈಂಡ್ ಸೆಟ್ ಹೇಗಿದೆ ಅಂತಂದ್ರೆ, ಇವಾಗ ಎಕ್ಸಾಂಪಲ್ ಇವಾಗ ಬರ್ತಾರೆ, ಅವ್ರ ಹತ್ರ ಒಂದು XYZ ಅಮೌಂಟ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಎಷ್ಟಿದೆ, ಒಂದು 25,000 ಕ್ಯಾಪಿಟಲ್ ಇದೆ ಅವ್ರ ಅಕೌಂಟ್ ಅಲ್ಲಿ ಅಂತ ಅಂದ್ಕೊಳ್ಳೋಣ. ಓಕೆ, ಅವ್ರ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ನಾವೆಲ್ಲ ಏನ್ ತಪ್ಪು ಮಾಡ್ತಿದೀವಿ, ಬ್ಯಾಂಕ್ ನಿಫ್ಟಿಲಿ ಪ್ರೀಮಿಯಮ್ಸ್ ಲೈಕ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ಈ ಎಕ್ಸ್ಪೈರಿ ಹತ್ರ ವೀಕ್ಲಿ ಎಕ್ಸ್ಪೈರಿ ಹತ್ರ ಬರ್ಬೇಕಾದ್ರೆ ಪ್ರೀಮಿಯಮ್ಸ್ ಕಮ್ಮಿ ಆಗುತ್ತೆ. ಈಗ ನಮ್ಮ ಗೆಳೆಯರು ಒಂದು 25,000 ಕ್ಯಾಪಿಟಲ್ ಜೊತೆಗೆ ಟ್ರೇಡ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಇವಾಗ ಏನಾಗುತ್ತೆ, 25,000ಕ್ಕೆ ನಮ್ಗೆ ಇವಾಗ ಒಂದು 100 ಕ್ವಾಂಟಿಟಿ ತಗೊಳ್ಳೋ ಜಾಗದಲ್ಲಿ ನಾವು ರೆಗ್ಯುಲರ್ ಆಗಿ 100 ಕ್ವಾಂಟಿಟಿ ತಗೋಬೇಕು. ಸೊ ಈ ಲಾಟ್ ಸೈಜ್ ನಾನು ನಿಮ್ಗೆ ಅರ್ಥ ಮಾಡಿಸ್ತೇನೆ. ಬಟ್ ಇವಾಗ ಏನ್ ತಪ್ಪು ಮಾಡ್ತಿದ್ದಾರೆ ಅಂತ ನಾನು ಅನಲೈಸ್ ಮಾಡಿರೋ ಪ್ರಕಾರ ಏನ್ ತಪ್ಪು ಮಾಡ್ತಿದ್ದಾರೆ, ಎಕ್ಸ್ಪೈರಿ ಹತ್ರ ಇವಾಗ ಒಂದು 100 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ ಪ್ರೀಮಿಯಂ. ಆಗ ಏನ್ ಮಾಡ್ತಾರೆ, ಡಬಲ್ ತಗೊಳ್ತಾರೆ, 200 ಕ್ವಾಂಟಿಟಿ ಜೊತೆ ಟ್ರೇಡ್ ಮಾಡ್ತಾರೆ. ಇನ್ನು ಪ್ರೀಮಿಯಂ ಕಮ್ಮಿ ಆಯ್ತು ಅನ್ಕೊಳ್ಳಿ, 50 ಕ್ವಾಂಟಿಟಿಗೆ ಬಂತು ಅನ್ಕೊಳ್ಳಿ, ಆಗ ಏನ್ ಮಾಡ್ತಾರೆ, 400 ಕ್ವಾಂಟಿಟಿ ಜೊತೆಗೆ ಹೋಗ್ತಾರೆ. ಇದು ಖಂಡಿತ ಇದು ನಿಮ್ಮ ಮೈಂಡ್ ಸೆಟ್ ಹಾಳಾಗುತ್ತೆ ಅಂಡ್ ನೀವು ಲಾಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಖಂಡಿತ ಬರ್ದಿಟ್ಕೊಳ್ಳಿ, ಸಸ್ಟೈನ್ ಆಗಲ್ಲ. ಸೊ ಈ ರೀತಿ ನೀವು ಟ್ರೇಡ್ ಮಾಡೋದು ಖಂಡಿತ ಒಂದು ತಪ್ಪಾಗುತ್ತೆ. ಯಾರು ಲಾಸ್ ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಚಿಕ್ಕ ಸ್ಟಾಪ್ ಲಾಸ್ ದೊಡ್ಡ ಟಾರ್ಗೆಟ್. ಏನ್ ಹೇಳಿ, ಚಿಕ್ಕ ಸ್ಟಾಪ್ ಲಾಸ್ ದೊಡ್ಡ ಟಾರ್ಗೆಟ್, ಇದೇ ನಮ್ಮ ಮಂತ್ರ. ಈ ಮಂತ್ರ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಾನು ನಿಮ್ಗೆ ನಮ್ಮ ಯೂಟ್ಯೂಬ್ ಶಾರ್ಟ್ಸ್ ಅಥವಾ ಲೈವ್ ವಿಡಿಯೋಸ್ ಇದೆ, ನೀವು ಹೋಗಿ ನೋಡಿ. ಇದೇ ಮಂತ್ರ ಹೇಳ್ತಾ ನಾವು ಡೈಲಿ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಲೈಫ್ ಸ್ಟೈಲ್ ಗೆಳೆಯರಿಗೆ ಈ ಮಂತ್ರ ಆಲ್ರೆಡಿ ಗೊತ್ತು ಅಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತು. ತುಂಬಾ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಈ ಟಾಪಿಕ್ ನ ನೀವು ಫಾಲೋ ಮಾಡಿ ನೋಡಿ, 100% ನೀವು ಸ್ಟಾಕ್ ಮಾರ್ಕೆಟ್ ಅಥವಾ ಈ ಆಪ್ಷನ್ಸ್ ಟ್ರೇಡಿಂಗ್ ನ ನೋಡೋ ದೃಷ್ಟಿಕೋನನೇ ಚೇಂಜ್ ಆಗುತ್ತೆ. ಓಕೆ, ನೋಡಿ ಇವಾಗ ನಾನು ಹೇಳ್ತೀನಿ. ಇವಾಗ ನಾವು ಫಾರ್ ಎಕ್ಸಾಂಪಲ್ 100 ಕ್ವಾಂಟಿಟಿ ಡೈಲಿ ಮಾಡ್ತಾ ಇದೀವಿ ಅಂತ ಅಂದ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ 100 ಕ್ವಾಂಟಿಟಿ ಇನ್ಕ್ರೀಸ್ ಮಾಡಬಾರ್ದು, ಆಯ್ತಾ? ಇನ್ಕ್ರೀಸ್ ಮಾಡಬಾರ್ದು ಅಥವಾ ಡಿಕ್ರೀಸ್ ಮಾಡಬಾರ್ದು, ಕಮ್ಮಿ ಮಾಡಬಾರ್ದು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಕ್ವಾಂಟಿಟಿ ತಗೋಬಾರ್ದು. 100 ಅಂದ್ರೆ 100 ಕ್ವಾಂಟಿಟಿ 10 ದಿನಕ್ಕೆ
ನಾವು ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಇವಾಗ 10 ಡೇಸ್ಗೆ 100 ಕ್ವಾಂಟಿಟಿ ತಗೊಂಡ್ರೆ ನೀವು ಲಾಸ್ ಒಪ್ಕೊಳ್ಳಕ್ಕೆ ಯಾಕೆ ರೆಡಿ ಇಲ್ಲ, ಯಾಕೆ ಮಾರ್ಕೆಟ್ ಜೊತೆ ಗುದ್ದಾಡ್ತೀರಿ? ಗುದ್ದಾಟ ಒದ್ದಾಟ ಮಾಡೋದು ಬಿಟ್ಬಿಡಿ. ಮಾರ್ಕೆಟ್ ಜೊತೆ ಫೈಟ್ ಮಾಡಿದ್ರೆ ಮಾರ್ಕೆಟ್ ನಿಮ್ಮ ಕ್ಯಾಪಿಟಲ್ ನ ಖಂಡಿತ ಖಾಲಿ ಮಾಡಿ ಕಳ್ಸುತ್ತೆ. ಇವಾಗ ಸ್ಟಾಕ್ ಮಾರ್ಕೆಟ್ ಡೇಟಾ ಏನ್ ಹೇಳುತ್ತೆ, ಒಂದು 100 ಜನ ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ಇದೀವಿ ಅಂತಂದ್ರೆ ಇದರಲ್ಲಿ ಬರೀ ಒಂದು 5 ರಿಂದ 10 ಜನ ಮಾತ್ರ ಪ್ರಾಫಿಟ್ ಮಾಡ್ತಿದ್ದಾರೆ, ಮಿಕ್ಕ 90 ಜನ ಲಾಸ್ ಆಗ್ತಿದ್ದಾರೆ. ಲಾಸ್ ಆಗೋದಕ್ಕೆ ಏನ್ ಕಾರಣ? ಇವರು ಮಾರ್ಕೆಟ್ ಜೊತೆ ಫೈಟ್ ಮಾಡ್ತಾರೆ. ಚಿಕ್ಕ ಸ್ಟಾಪ್ ಲಾಸ್ ಜೊತೆಗೆ ಕ್ಲೋಸ್ ಮಾಡಿದ್ರೆ ಏನ್ ಮ್ಯಾಜಿಕ್ ನಡೆಯುತ್ತೆ ಅನ್ನೋದನ್ನ ನೋಡೋಣ. ನೆನಪಿರ್ಲಿ, 100 ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತಿದೀವಿ, ಡೈಲಿ ಟ್ರೇಡ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಇದು ಒಂದು 10 ದಿವಸಕ್ಕೆ ನಾವು ಡೈಲಿ ಟ್ರೇಡ್ ಮಾಡ್ತಿದೀವಿ. ಓಕೆ, ಇವಾಗ ಫಸ್ಟ್ ದಿವಸ ಏನಾಯ್ತು, 100 ಕ್ವಾಂಟಿಟಿ ತಗೊಂಡ್ವಿ, ಲಾಸ್ ಆಯ್ತು. ನಮ್ಮ ಸ್ಟಾಪ್ ಲಾಸ್ ಒಂದು ದಿನಕ್ಕೆ ನಾವು ಪ್ಲಾನ್ ಮಾಡೋದು 10 ಪಾಯಿಂಟ್ಸ್. ಓಕೆ, ಈ 10 ಪಾಯಿಂಟ್ಸ್ ಗೆ ನೀವು ಎಷ್ಟು ಟ್ರೇಡ್ ಬರುತ್ತೋ ಅಷ್ಟು ಟ್ರೇಡ್ ನೀವು ಮಾಡ್ಬೋದು. ಓಕೆ, 10 ಪಾಯಿಂಟ್ಸ್ ಸ್ಟಾಪ್ ಲಾಸ್. ಈಗ ಒಂದೊಂದು ಟ್ರೇಡ್ ಅಲ್ಲಿ ನಾವು 3 ಪಾಯಿಂಟ್ಸ್ ಕೊಟ್ಟಿರ್ತೀವಿ ಅಥವಾ 4 ಪಾಯಿಂಟ್ಸ್ ಕೊಟ್ಟಿರ್ತೀವಿ. 5 ಪಾಯಿಂಟ್ಸ್ ಕೊಟ್ಟಿದ್ರೆ 2 ಟ್ರೇಡ್. ಓಕೆ, ಈ ರೀತಿ. ಇವಾಗ 2 ಪಾಯಿಂಟ್ಸ್ ಕೊಟ್ಟಿದ್ರೆ 5 ಟ್ರೇಡ್ ಒಂದು ದಿನದಲ್ಲಿ. ಓಕೆ, ಈ ರೀತಿ. ಸೊ ಈಗ ಏನಾಯ್ತು, ಫಸ್ಟ್ ದಿವಸ ನಮ್ಗೆ 10 ಪಾಯಿಂಟ್ಸ್ ಲಾಸ್ ಆಯ್ತು ಅಂತ ಇಟ್ಕೊಳ್ಳೋಣ. ಎರಡನೇ ದಿವಸ ಲಾಸ್ ಆಯ್ತು ಅಂತ ಇಟ್ಕೊಳ್ಳೋಣ, 10 ಪಾಯಿಂಟ್ಸ್ ಹೋಯ್ತು, ಇಲ್ಲೂ ಹೋಯ್ತು. ಎರಡನೇ ದಿವಸ ಸತತವಾಗಿ ಲಾಸ್ ಆಯ್ತು. ಓಕೆ, ಮೂರನೇ ದಿನ ಒಂದು ಪ್ರಾಫಿಟ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ, 3. ನಾಲ್ಕನೇ ದಿನ ಲಾಸ್, 5ನೇ ದಿನ ಪ್ರಾಫಿಟ್, 6ನೇ ದಿನ ಲಾಸ್, 7ನೇ ದಿನ ಲಾಸ್, 8ನೇ ದಿನ ಲಾಸ್, 9ನೇ ದಿನ ಪ್ರಾಫಿಟ್, 10ನೇ ದಿನ ಪ್ರಾಫಿಟ್. ಸೊ ಎಷ್ಟು ಪ್ರಾಫಿಟ್ ಆಯ್ತು ನಮ್ಗೆ? 1, 2, 3, 4 ಪ್ರಾಫಿಟ್. ಸೊ ಇವಾಗ ಏನಾಯ್ತು, ಪ್ರಾಫಿಟ್ 4, ಆಬ್ವಿಯಸ್ಲಿ ಲಾಸ್ 6. ಓಕೆ, ಪ್ರಾಫಿಟ್ 4 ಪ್ರಾಫಿಟ್ ಅಂಡ್ 6 ಲಾಸ್. ಸೊ ಇವಾಗ 4 ಪ್ರಾಫಿಟ್ 6 ದಿನ, ನೀವು 6 ದಿನ ಸತತವಾಗಿ ಲಾಸ್ ಆದ್ರೂ ಸಹ ನೀವು ಬರೀ 4 ದಿನ ಪ್ರಾಫಿಟ್ ಮಾಡಿದ್ರು ನೀವು ಚಿಕ್ಕ ಸ್ಟಾಪ್ ಲಾಸ್, ಏನ್ ಹೇಳಿ, ಚಿಕ್ಕ ಸ್ಟಾಪ್ ಲಾಸ್ ದೊಡ್ಡ ಟಾರ್ಗೆಟ್. ಈ ಮ್ಯಾಜಿಕ್ ಅಥವಾ ಈ ಒಂದು ಮಂತ್ರ ಹೇಳ್ತಾ ನೀವು ಟ್ರೇಡ್ ಮಾಡಿದ್ರೆ ನಿಮ್ಗೆ ಸೆಟಪ್ ಅನ್ನೋದು ಅಥವಾ ಸ್ಟ್ರಾಟಜೀಸ್ ಅನ್ನೋದು ನಿಮ್ಗೆ ಒಂದು ಸೆಕೆಂಡ್ರಿ. ಫಸ್ಟ್ ನಿಮ್ಮ ಮೈಂಡ್ ಸೆಟ್ ಹೇಗಿರ್ಬೇಕು ಅಂತಂದ್ರೆ, ಚಿಕ್ಕ ಸ್ಟಾಪ್ ಲಾಸ್ ಕಟ್ ಮಾಡೋಕೆ ರೆಡಿ ಆಗಿರ್ಬೇಕು. ಇಮಿಡಿಯೇಟ್ ಆಗಿ ಸ್ಟಾಪ್ ಲಾಸ್ ಕಟ್ ಮಾಡಿ, ಆ ನಂತರ ಒಂದು ದೊಡ್ಡ ಟಾರ್ಗೆಟ್ ಹಿಡಿಯುವ ಒಂದು ಪ್ರಯತ್ನ ಮಾಡಿ. ಓಕೆ, ಈಗ ಏನಾಗುತ್ತೆ ಅಂತಂದ್ರೆ, ಇವಾಗ ಕೆಲವೊಬ್ರು ಇವಾಗ ಪ್ರಾಫಿಟ್ ಯಾವ ರೀತಿ ಬುಕ್ ಮಾಡೋದು ಗೊತ್ತಿರಲ್ಲ. 1:3 ಮಿನಿಮಮ್ ಬುಕ್ ಮಾಡ್ಲೇಬೇಕು ನೀವು. ಓಕೆ, ಫಸ್ಟ್ ಇದು ಲಾಸ್. ಈಗ ಇದು ಈ ಒಂದು ಕ್ಯಾಲ್ಕುಲೇಷನ್ ನಂತರ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇವಾಗ ನಮ್ದು ಏನಾಗಿತ್ತು, 4 ಡೇಸ್ ಪ್ರಾಫಿಟ್ ಆಗಿತ್ತು ಅಂಡ್ 6 ಡೇಸ್ ಲಾಸ್ ಆಗಿತ್ತು. ಸೊ ನಮ್ದು 1:3. ಓಕೆ, 1:3 ಅಂದ್ರೆ ಒಂದ್ ದಿನಕ್ಕೆ 10 ಪಾಯಿಂಟ್ ಲಾಸ್ ತಗೊಳ್ತೀವಿ ಅಂಡ್ ಒಂದು ದಿನಕ್ಕೆ 10 ಪಾಯಿಂಟ್ ಲಾಸ್ ತಗೊಳ್ತೀವಿ ಅಂಡ್ ಪ್ರಾಫಿಟ್ ಮಾಡಿದ್ರೆ ನಾವು 1:3 ಹೋಗೋದಾದ್ರೆ 30 ಪಾಯಿಂಟ್ಸ್ ಪ್ರಾಫಿಟ್ ಮಾಡ್ತೀವಿ. ಓಕೆ, 30 ಪಾಯಿಂಟ್ಸ್ ನೀವು ಪ್ರಾಫಿಟ್ ಮಾಡಿದಾಗ 4 ದಿವಸಕ್ಕೆ ಎಷ್ಟಾಯ್ತು, 120 ಪಾಯಿಂಟ್ಸ್ ಪ್ರಾಫಿಟ್ ಆಯ್ತಾ. ಇವಾಗ ಲಾಸ್ 6 ದಿವಸಕ್ಕೆ ಎಷ್ಟಾಯ್ತು, 60 ಪಾಯಿಂಟ್ ಲಾಸ್, 120 ಪಾಯಿಂಟ್ ಪ್ರಾಫಿಟ್. ಸೊ ಇಲ್ಲಿ ನೀವು ಲಾಂಗ್ ಟೈಮ್ ಅಲ್ಲಿ ನೀವು ಮಾರ್ಕೆಟ್ ಸಸ್ಟೈನ್ ಆಗಿ ಮಾರ್ಕೆಟ್ ನ ಅನಲೈಸ್ ಮಾಡಿ ನೀವು ಟ್ರೇಡ್ ಮಾಡೋದೇ ಆದ್ರೆ, ನೀವು ಕಂಟಿನ್ಯೂ ಆಗಿ 6 ದಿನ ಲಾಸ್ ಮಾಡ್ಕೊಂಡ್ರು ನಿಮ್ಗೆ ಎಷ್ಟು ಲಾಸ್ ಆಯ್ತು, ಬರೀ 60 ಪಾಯಿಂಟ್, ಇನ್ನು 120 ಪಾಯಿಂಟ್ ನೀವು ಪ್ರಾಫಿಟ್ ಕ್ಯಾಲ್ಕುಲೇಷನ್ಸ್ ಮಾಡೋದಾದ್ರೆ ಹೇಗಾಗುತ್ತೆ ಅವಾಗ, 120 ಪಾಯಿಂಟ್, 120 ಪಾಯಿಂಟ್ ಇಂಟು 100 ಎಷ್ಟಾಯ್ತು, 12,000 ಆಯ್ತಾ. 12,000 ಲಾಸ್ ಎಷ್ಟಾಯ್ತು, 60 ಪಾಯಿಂಟ್ಸ್. 60 ಪಾಯಿಂಟ್ಸ್ ಇಂಟು ಎಷ್ಟು, 100 ಕ್ವಾಂಟಿಟಿ ಎಷ್ಟಾಯ್ತು, 6,000. ಇವಾಗ ನೀವು 6,000, ಈ 12,000 ಅಲ್ಲಿ 6,000 ಮೈನಸ್ ಮಾಡಿದ್ರೆ ಎಷ್ಟಾಯ್ತು, ಇನ್ನು 6,000 ನೀವು ಪ್ರಾಫಿಟ್. ಆದ್ರೆ ನಿಮ್ಗೆ ನಾನ್ ನೋಡ್ದಂಗೆ ಯಾರಿಗೂ ಒಂದು ಟೈಮ್ ಇಲ್ಲ. ಇವತ್ ಲಾಸ್ ಆಯ್ತಾ, ಇವತ್ತೇ ರಿಕವರಿ ಮಾಡ್ಬಿಡ್ಬೇಕು. ಆದ್ರೆ ಆ ಖುಷಿಯಾಗಿ ಲಾಸ್ನ ತಗೊಳ್ಳಿ, ಲಾಸ್ನ ತಗೊಂಡು ಖುಷಿಯಾಗಿ ಮಾರ್ಕೆಟ್ಗೆ ಲಾಸ್ನ ಕೊಡಿ. ಆ ನಂತರ ನೆಕ್ಸ್ಟ್ ದಿವಸ ಫ್ರೆಶ್ ಆಗಿ ಟ್ರೇಡ್ ಮಾಡಿ. ಆಗ ನೀವು ಆತರ ಮಾಡಿದಾಗ ನಿಮ್ಮ ಮೈಂಡ್ ಸೆಟ್ ಹೊಸದಾಗಿರುತ್ತೆ ಅಂಡ್ ಫ್ರೆಶ್ ಆಗಿರುತ್ತೆ. ಆನಂತರ ನೀವು ಟ್ರೇಡ್ ಮಾಡ್ಲಿಕ್ಕೂ ನಿಮ್ಗೆ ಈಸಿ ಆಗುತ್ತೆ. ಸೊ ನೀವು ಕಂಟಿನ್ಯೂ 6 ದಿವಸ ಲಾಸ್ ಮಾಡ್ಕೊಂಡು ಸಹ ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಾ. ಬರೀ 4 ದಿನ ನೀವು ಪ್ರಾಫಿಟ್ ಮಾಡಿದ್ರೆ, ಬರೀ 3 ದಿನ ಪ್ರಾಫಿಟ್ ಮಾಡಿ ತುಂಬಾ ದೊಡ್ಡ ಲಾಂಗ್ ಟೈಮ್ ನೀವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತೀರಾ ಅಂಡ್ ನಿಮ್ಮ ಪ್ರಾಬಬಿಲಿಟಿ, ವಿನ್ನಿಂಗ್ ಪ್ರಾಬಬಿಲಿಟಿ ತುಂಬಾ ಹೆಚ್ಚಾಗುತ್ತೆ. ಯಾಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಲಾಸ್ ಮಾಡ್ಕೊಂತಾರೆ ಹೇಳಿ? ಮಾರ್ಕೆಟ್ ಜೊತೆಗೆ ಫೈಟ್ ಮಾಡ್ತಾರೆ. ಇವತ್ತು ಲಾಸ್ ಆಯ್ತಾ, ಅದನ್ನ ರಿಕವರ್ ಮಾಡ್ಲೇಬೇಕು. ಇವತ್ತು ಎನಿ ಕಾಸ್ಟ್ ರಿಕವರ್ ಮಾಡ್ಲೇಬೇಕು. ಈ ರೀತಿ ಇದ್ರೆ ಖಂಡಿತ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟೈಮ್ ಸಸ್ಟೈನ್ ಆಗಲ್ಲ, ನಿಮ್ಮ ಕ್ಯಾಪಿಟಲ್ 0 ಆಗೋಗುತ್ತೆ. ಸೊ
ಈ ಚಿಕ್ಕ ಮಂತ್ರ ಯಾವ ರೀತಿ, ಈ ಮಂತ್ರ ನಾವು ಏನ್ ಹೇಳ್ದೆ ನಾ ಮಂತ್ರ, ಚಿಕ್ಕ ಸ್ಟಾಪ್ ಲಾಸ್ ದೊಡ್ಡ ಟಾರ್ಗೆಟ್. ಈಗ ನಾವು ಒಂದ್ ದಿನಕ್ಕೆ ಒಂದು 3 ಟ್ರೇಡ್ ತಗೊಂಡ್ವಿ ಅಂತ ಇಟ್ಕೊಳ್ಳೋಣ. ಒಂದು 3 ಪಾಯಿಂಟ್ ಎಸ್ ಎಲ್ ಕೊಟ್ವಿ ಅಂತ ಇಟ್ಕೊಳ್ಳೋಣ. ಪ್ರೀಮಿಯಂ ಟೇಬಲ್ ಅಲ್ಲಿ ನಾನು ಹೇಳೋದು, ಪ್ರೀಮಿಯಂ ಚಾರ್ಟ್ ಅಲ್ಲಿ ಒಂದು 3 ಪಾಯಿಂಟ್ಸ್ ಕೊಟ್ರು ನೀವು 3 ಟ್ರೇಡ್ ತಗೋಬಹುದು ದಿನಕ್ಕೆ. ಇವಾಗ 3 ಟ್ರೇಡ್ ತಗೊಂಡಾಗ ಏನಾಗುತ್ತೆ, ಚಿಕ್ಕ ಸ್ಟಾಪ್ ಲಾಸ್ ಅಲ್ಲಿ ನೀವು ಕಟ್ ಮಾಡೋದು ನಿಮ್ಗೆ ಗೊತ್ತಿದ್ರೆ, ಒಂದ್ ಟ್ರೇಡ್ ಲಾಸ್ ಆಯ್ತು ಅಂತ ಇಟ್ಕೊಳ್ಳೋಣ. 3 ಪಾಯಿಂಟ್ ಅಂದ್ರೆ ಎಷ್ಟಾಯ್ತು ನಿಮ್ಗೆ, ಇಂಟು 100 ಕ್ವಾಂಟಿಟಿ, 300 ರೂಪಾಯಿ ಹೋಯ್ತಾ. ಒಂದು ಟ್ರೇಡ್ ಅಲ್ಲಿ 300 ರೂಪಾಯಿ ಹೋಯ್ತು. ಎರಡನೇ ಟ್ರೇಡ್ ಹೋಯ್ತು ಅಂತ ಇಟ್ಕೊಳ್ಳೋಣ, ಅವಾಗ ಎಷ್ಟಾಯ್ತು, 300 ರೂಪಾಯಿ ಹೋಯ್ತು. ಸೊ ಇವಾಗ 300 ಪ್ಲಸ್ 300 600 ರುಪೀಸ್ ಹೋಯ್ತಾ. ಇವಾಗ ಮೂರನೇ ಟ್ರೇಡ್, ಇನ್ ಕೇಸ್ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿದ್ದೇ ಆದ್ರೆ, ನಮ್ಮ ಚಿಕ್ಕ ಸ್ಟಾಪ್ ಲಾಸ್ ದೊಡ್ಡ ಟಾರ್ಗೆಟ್ ಮಂತ್ರ ಫಾಲೋ ಮಾಡಿದ್ದೇ ಆದ್ರೆ, ಮೂರನೇ ಟ್ರೇಡ್ ಪ್ರಾಫಿಟ್ ಆಯ್ತು ಅಂತಂದ್ರೆ 1:3. ಆಗೇನಾಗುತ್ತೆ, 30 ಪಾಯಿಂಟ್ಸ್ ಗೇನ್ ಆಗುತ್ತೆ. 30 ಪಾಯಿಂಟ್ಸ್ ಗೇನ್ ಆದಾಗ ಏನಾಗುತ್ತೆ ನಿಮ್ಗೆ, ಇಲ್ಲಿ ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ರಿ, 600 ರೂಪಾಯಿ ನಿಮ್ದು ಲಾಸ್ ಆಗಿತ್ತು. ಬಟ್ ನೀವು 1:3 ಹೋದಾಗ 30 ಪಾಯಿಂಟ್ಸ್ ಗೇನ್ ಮಾಡಿದಾಗ ಏನಾಗುತ್ತೆ, 3000 ಬಂತು. ಸೊ 3000 ಬಂದಾಗ ಈ 600 ರೂಪಾಯಿ ಮೈನಸ್ ಆದಾಗ 2400 ರೂಪಾಯಿ ಪ್ರಾಫಿಟ್. ಸೊ ಈ ರೀತಿ ನೀವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಇದು ನನ್ನ ಲೈಫ್ ಸ್ಟ್ರೀಮ್ ಅಲ್ಲಿ ಡೈಲಿ ನಡೀತಿರುತ್ತೆ. ಇದೇ ನನ್ನ ಲೈಫ್ ಸ್ಟ್ರೀಮ್ ಉದ್ದೇಶ. ಅಂಡ್ ಲೈಫ್ ಸ್ಟ್ರೀಮ್ ಅಲ್ಲಿ ಖಂಡಿತ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಸೊ ಇದನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ, ಏನು ಮಂತ್ರ, ಚಿಕ್ಕ ಸ್ಟಾಪ್ ಲಾಸ್ ದೊಡ್ಡ ಟಾರ್ಗೆಟ್. ಓಕೆ, ಈ ರೀತಿ ನೀವು ಮಾಡ್ಕೊಂಡೋಗಿ ನೀವು ಲಾಸ್ 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 ಪ್ರಾಫಿಟ್ ಪ್ರಾಫಿಟ್ ಲಾಸ್ ಲಾಸ್ ಪ್ರಾಫಿಟ್ ಲಾಸ್, ನೀವು ದೊಡ್ಡ ಪ್ರಮಾಣದಲ್ಲಿ, ಐ ಮೀನ್ ಆಲ್ಮೋಸ್ಟ್ ನೀವು 6-7 ದಿನ ನೀವು ಲಾಸ್ ಮಾಡಿದ್ರು ಸಹ, ಇನ್ನು 3 ಡೇಸ್ ನೀವು ಪ್ರಾಫಿಟ್ ಮಾಡಿದ್ರೆ ನೀವಿನ್ನು ಗೇಮ್ ಅಲ್ಲಿ ಇರ್ತೀರಾ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟೈಮ್ ಸಸ್ಟೈನ್ ಆಗ್ತೀರಾ. ಅರ್ಥ ಆಯ್ತಾ? ಸೊ ಈ ರೀತಿ ಮಾಡೋದ್ರಿಂದ ನೀವು ದೊಡ್ಡ ದೊಡ್ಡ ಸಾಧನೆ ಮಾಡ್ಬೋದು. ನೀವು ಒಂದು 30 ಡೇಸ್ ಕಂಟಿನ್ಯೂ ಆಗಿ ಇದನ್ನ ಫಾಲೋ ಮಾಡಿ ಅಂಡ್ ನಿಮ್ಮ ಸ್ಟೇಟ್ಮೆಂಟ್ ಓಪನ್ ಮಾಡಿ ನೋಡಿ, ಒಂದು ಎಷ್ಟು ದೊಡ್ಡ ಒಂದು ಮ್ಯಾಜಿಕ್ ಇರುತ್ತೆ. ಬಟ್ ಟೈಮ್ ಇಲ್ಲ. ಸೊ ಟೈಮ್ ಕೊಡಿ ಮಾರ್ಕೆಟ್ ನ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ನನ್ನ ಒಂದು A to Z ಬೇಸಿಕ್ ಟು ಅಡ್ವಾನ್ಸ್ ಒಂದು ಸೀರೀಸ್ ಬರ್ತಿದೆ. ಸೊ ಲಾಟ್ ಸೈಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ನೀವು ಒಂದು ಟ್ರೇಡ್ ಅಲ್ಲಿ ನೀವು 100 ಕ್ವಾಂಟಿಟಿಯಲ್ಲಿ ಹೋದ್ರಿ ಅಂತ ಇಟ್ಕೊಳ್ಳಿ. ನೀವು ಇನ್ನೂ ಬರೋ 10 ಟ್ರೇಡ್ಗಳಲ್ಲೂ ನೀವು 10 ಟ್ರೇಡ್ಸ್, ಇನ್ನೂ 10 ಟ್ರೇಡ್ಗಳಲ್ಲೂ ನೀವು ಸೇಮ್ ಕ್ವಾಂಟಿಟಿ ಜೊತೆಗೆ ಹೋಗ್ಬೇಕು, ಸೇಮ್ ಕ್ವಾಂಟಿಟಿ ಜೊತೆ ಟ್ರೇಡ್ ಮಾಡಬೇಕು. ಇವಾಗ ಒಂದು ಟ್ರೇಡು 200 ಕ್ವಾಂಟಿಟಿ, ಒಂದು ಟ್ರೇಡು 100 ಕ್ವಾಂಟಿಟಿ, ಒಂದು ಟ್ರೇಡು 300 ಕ್ವಾಂಟಿಟಿ, ಒಂದು ಟ್ರೇಡು 50 ಕ್ವಾಂಟಿಟಿ, ಒಂದು ಟ್ರೇಡ್ 70 ಕ್ವಾಂಟಿಟಿ. ಈ ರೀತಿ ಆದಾಗ ನಿಮ್ಗೆ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ವರ್ಕ್ ಆಗಲ್ಲ. ನಮ್ಮ ಒಂದು ಮಂತ್ರ ಏನಿದೆಯಲ್ಲ, ಮಂತ್ರ ವರ್ಕ್ ಆಗಲ್ಲ. ಓಕೆ, ವಿಡಿಯೋ ದೊಡ್ಡದಾಗ್ತಿದೆ ಅನ್ಸುತ್ತೆ, ಬಟ್ ಒಂದು ಒಳ್ಳೆ ನಾಲೆಜ್ ಸಿಗುತ್ತೆ. ಖಂಡಿತ ಸ್ಕಿಪ್ ಮಾಡ್ದಿರಾ ನೋಡಿ. ಯಾವ ರೀತಿ ನಾವು ಕ್ಯಾಪಿಟಲ್ ಪ್ಲಾನ್ ಮಾಡ್ಕೋಬೇಕು, ಸೊ ಅದೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಅಲ್ವಾ. ಯಾವ ರೀತಿ ಪ್ಲಾನ್ ಮಾಡ್ಬೇಕು ಅಂದ್ರೆ, ಅಟ್ಲೀಸ್ಟ್ 10 ಟ್ರೇಡ್ಸ್ ಅಥವಾ 10 ಡೇಸ್ ವರ್ಗು ನಮ್ಮ ಹತ್ರ ಯಾವ ರೀತಿ ಕ್ಯಾಪಿಟಲ್ ಇರ್ಬೇಕು ಅಂದ್ರೆ, ಒಂದೇ ಕ್ವಾಂಟಿಟಿ, ಐ ಮೀನ್ ಏನ್ ಕ್ವಾಂಟಿಟಿಯಲ್ಲಿ ನೀವು ಟ್ರೇಡ್ ಮಾಡ್ತೀರಾ ಆ ಕ್ವಾಂಟಿಟಿ ನಿಮ್ಗೆ ಈ 10 ಡೇಸ್ ಬರ್ಬೇಕು. ಇವಾಗ ಒಂದು ಕ್ವಾಂಟಿಟಿ 100 ಕ್ವಾಂಟಿಟಿ ತಗೊಂಡ್ವಿ ಅಂತ ಇಟ್ಕೊಳ್ಳೋಣ, ಒಂದು ಲಾಸ್ ಆಯ್ತು ಅಂದ್ಕೊಳ್ಳಿ. ನೀವು ಇಮಿಡಿಯೇಟ್ ಆಗಿ ಏನ್ ಮಾಡ್ತೀರಾ, 75 ಕ್ವಾಂಟಿಟಿಗೆ ಹೋಗ್ತೀರಾ, ಯಾಕಂದ್ರೆ ನಿಮ್ಮ ಹತ್ರ ದುಡ್ಡು ಇರಲ್ಲ. ಸೊ ಅದಾದ ನಂತರ 50 ಕ್ವಾಂಟಿಟಿಗೆ ಹೋಗ್ತೀರಾ, ಯಾಕಂದ್ರೆ ಕ್ಯಾಪಿಟಲ್ ಖಾಲಿ ಆಗ್ತಿದೆ, ಲಾಸ್ ಆಗ್ತಾ. ಸೊ ಈ ರೀತಿ ಮಾಡಿದಾಗ ನಿಮ್ಗೆ ಈ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ವರ್ಕ್ ಆಗಲ್ಲ. ಈ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಏನ್ ಹೇಳ್ತೀವಲ್ಲ, ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಏನ್ ಹೇಳ್ತೀವಲ್ಲ, ಇದು ವರ್ಕ್ ಆಗಲ್ಲ. ಸೊ ನಿಮ್ಮ ಹತ್ರ ಕ್ಯಾಪಿಟಲ್ ನೀವು ಯಾವ ರೀತಿ ನೀವು ಅರೇಂಜ್ ಮಾಡ್ಕೋಬೇಕು ಅಂತಂದ್ರೆ, ನಿಮ್ಗೆ ಡೈಲಿ 10 ಡೇಸ್, ಅಟ್ಲೀಸ್ಟ್ ಮಿನಿಮಮ್ 10 ಡೇಸ್ ನೀವು ಜೊತೆ ಟ್ರೇಡ್ ಮಾಡೋ ಒಂದು ಕ್ಯಾಪಿಟಲ್ ನಿಮ್ಮ ಹತ್ರ ಇರಬೇಕು. ಸೊ ಆ ರೀತಿ ಇದ್ದಾಗ ಮಾತ್ರ ನಿಮ್ಗಿದು ವರ್ಕೌಟ್ ಆಗುತ್ತೆ. ನೀವು ಒಂದೊಂದು ಟೈಮು ಅಥವಾ ಒಂದೊಂದು ಟೈಮ್ ಅಲ್ಲಿ ಒಂದೊಂದು ಕ್ಯಾಪಿಟಲ್ ಅಲ್ಲಿ ನೀವು ಟ್ರೇಡ್ ಮಾಡಿದ್ದೇ ಆದ್ರೆ ನಿಮ್ಗೆ ಯಾವ ಮಂತ್ರನೂ ವರ್ಕ್ ಆಗಲ್ಲ. ರಿಸ್ಕ್ ಮ್ಯಾನೇಜ್ಮೆಂಟ್ ಹಾಳಾಗುತ್ತೆ ಅಂಡ್ ಮಾರ್ಕೆಟ್ ಅಲ್ಲಿ ನೀವು ಲಾಂಗ್ ಟೈಮ್ ಸಸ್ಟೈನ್ ಆಗಲ್ಲ. ಓಕೆ, ಲಾಂಗ್ ಟೈಮ್ ಸಸ್ಟೈನ್ ಆಗಲ್ಲ. ಸೊ ಖಂಡಿತ ಈ ಮಂತ್ರನ ಫಾಲೋ ಮಾಡಿ ಅಂಡ್ ಕ್ವಾಂಟಿಟಿ ನೀವು ಮೇಂಟೈನ್ ಮಾಡಿ. ನೀವು ಒಂದು ಅಟ್ಲೀಸ್ಟ್ 10 ಡೇಸ್ ನೀವು ಈ ಮಂತ್ರನ ಫಾಲೋ ಮಾಡಿ ನೋಡಿ. ನಾನು ಗ್ಯಾರಂಟಿ ಬರ್ದು ಕೊಡ್ತೀನಿ ನಿಮ್ಗೆ. ನೀವು ಒಂದು
ಒಂದು ಚೇಂಜಸ್ ನೋಡ್ತೀರಾ, ನಿಮ್ಮ ಆಪ್ಷನ್ಸ್ ಟ್ರೇಡಿಂಗ್ ಶೈಲಿ ಬದಲಾಗುತ್ತೆ ಅಂಡ್ ನಿಮ್ಗೆ ಒಂದು ಒಳ್ಳೆ ಒಂದು ನಾಲೆಜ್ ಸಿಗುತ್ತೆ. ಪ್ಲಸ್ ನಿಮ್ಮ ಒಂದು ಸ್ಟೇಟ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂಡ್ ನಿಮ್ಮ ಕ್ಯಾಪಿಟಲ್ ಉಳ್ಕೊಳ್ಳುತ್ತೆ. ಲಾಂಗ್ ಟೈಮ್ ನೀವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತೀರಾ. ಸೊ ಮಾರ್ಕೆಟ್ ಅಲ್ಲಿ ಲಾಂಗ್ ಟೈಮ್ ಸಸ್ಟೈನ್ ಆಗ್ತಾ ಆಗ್ತಾ ನಿಮ್ಗೊಂದು ಸ್ಟ್ರಾಟಜಿಸ್ ನೀವೇ ಕಂಡುಹಿಡಿತೀರಾ. ಒಂದು ಸೆಟಪ್ ನಿಮ್ಗೆ ಮಾರ್ಕೆಟ್ ಹೇಳ್ಕೊಡುತ್ತೆ. ಸ್ಟಾಕ್ ಮಾರ್ಕೆಟ್ ಅಥವಾ ಆಪ್ಷನ್ಸ್ ಟ್ರೇಡಿಂಗ್ ನಿಮ್ಗೊಂದು ಆ ಕ್ಯಾಂಡಲ್ ಸ್ಟಿಕ್ ನೋಡ್ತಾ ನೋಡ್ತಾ ಅಥವಾ ನನ್ನ ಲೈಫ್ ಸ್ಟ್ರೀಮ್ ನೋಡಿ, ಖಂಡಿತ ನಾನು ಲೈಫ್ ಸ್ಟ್ರೀಮ್ ಅಲ್ಲಿ ಎಲ್ಲಾ ಎಕ್ಸ್ಪ್ಲನೇಷನ್ ಮಾಡಿ ಯಾವ ರೀತಿ ಟ್ರೇಡ್ ಪ್ಲಾನ್ ಮಾಡ್ಕೋಬೇಕು ಅಥವಾ ಯಾವ ರೀತಿ ಟ್ರೇಡ್ ತಗೋಬೇಕು ಇದೆಲ್ಲ ನಾನು ಲೈಫ್ ಸ್ಟ್ರೀಮ್ ಅಲ್ಲಿ ಹೇಳ್ಕೊಡ್ತಿದ್ದೀನಿ. ಯಾರೆಲ್ಲ ಪೇಪರ್ ಟ್ರೇಡ್ ಮಾಡೋ ಕುತೂಹಲ ಇದೆ, ಕೇವಲ 60ರಿಂದ 100 ದಿವಸ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನೀವು ಒಂದು ಒಳ್ಳೆಯ ಟ್ರೇಡರ್ ಆಗ್ತೀರಾ. ಈ ಯಾರ್ಯಾರು ಇದನ್ನ ಫಾಲೋ ಮಾಡ್ದಿರಾ ಇದಾರಲ್ಲ ಅವರೇ ಮಾರ್ಕೆಟ್ ಅಲ್ಲಿ ಲಾಸ್ ಆಗ್ತಿರೋದು. ಯಾರ ಹತ್ರ ಪೇಷನ್ಸೇ ಇರಲ್ವಲ್ಲ ಅವರು ಲಾಸ್ ಮಾಡ್ತಾರೆ. ದೊಡ್ಡವ್ರು ಏನ್ ಹೇಳಿದ್ದಾರೆ, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಂಪೇಷಂಟ್ ಯಾರ್ಯಾರು ಇದಾರಲ್ಲ ಅವರ ದುಡ್ಡನ್ನ ತಗೊಂಡುಕೊಂಡು ಹೋಗಿ ಪೇಷನ್ಸ್ ಆಗಿ ಯಾರು ವೆಯ್ಟ್ ಮಾಡ್ತಾರಲ್ಲ ಅವರಿಗೆ ದುಡ್ಡನ್ನ ಕೊಡುತ್ತೆ. ಕ್ಯಾಪಿಟಲ್ ಡಬಲ್ ಟ್ರಿಬಲ್ ಮಾಡೋದು ಇಲ್ಲಿ ಸಾಧ್ಯ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ಬೇಕು ಅಂತಂದ್ರೆ ನೀವು ಈ ಮಂತ್ರ ನಾ ಹೇಳಿದ್ನಲ್ಲ, ಆ ಮಂತ್ರನ ನೀವು ಫಾಲೋ ಮಾಡಿ. ಲಾಟ್ ಸೈಜ್ ವೆರಿ ಇಂಪಾರ್ಟೆಂಟ್. ನೀವು ಒಂದೊಂದು ಟ್ರೇಡ್ ಅಲ್ಲಿ ಒಂದೊಂದು ಲಾಟ್ ಸೈಜ್ ಅಲ್ಲಿ ಹೋದ್ರೆ ಖಂಡಿತ ನಾನು ಬರ್ದ್ಕೊಡ್ತೀನಿ. ನೀವು ಟ್ರೇಡರ್ ಆಗೋದಿರ್ಲಿ, ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಲ್ಲ. ನಿಮ್ ಕ್ಯಾಪಿಟಲ್ ಖಾಲಿ ಆಗೋಗುತ್ತೆ. ಒಂದು 60ರಿಂದ 100 ದಿವಸ ನನ್ನ ಲೈಫ್ ಸ್ಟ್ರೀಮ್ ನ ಫಾಲೋ ಮಾಡ್ತಾ ನೀವು ಒಂದು ಪೇಪರ್ ಟ್ರೇಡ್ ತಗೊಂಡಿದ್ದೆ ಆದ್ರೆ ಖಂಡಿತ ಗ್ಯಾರಂಟಿ ಜೊತೆಗೆ ಹೇಳ್ತೀನಿ ನಿಮ್ಗೊಂದು ಒಳ್ಳೆ ನಾಲೆಜ್ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆ ಟ್ರೇಡರ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಈ ಮಂತ್ರ ಏನು, ಚಿಕ್ಕ ಸ್ಟಾಪ್ ಲಾಸ್ ದೊಡ್ಡ ಟಾರ್ಗೆಟ್. ಒಂದು ದಿನಕ್ಕೆ 10 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಪ್ಲಾನ್ ಮಾಡ್ಕೊಳ್ಳಿ. ಈ 10 ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಒಂದೊಂದು ಟ್ರೇಡ್ ಅಲ್ಲಿ 2 ಪಾಯಿಂಟ್ ಅಥವಾ 3 ಪಾಯಿಂಟ್ ಅಥವಾ 5 ಪಾಯಿಂಟ್ ಸ್ಟಾಪ್ ಲಾಸ್ ಸಿಕ್ಕರೆ 2 ಟ್ರೇಡ್ ತಗೊಳ್ಳಿ. 3 ಪಾಯಿಂಟ್ ಸ್ಟಾಪ್ ಲಾಸ್ ಸಿಕ್ಕರೆ 3 ಟ್ರೇಡ್ ತಗೊಳ್ಳಿ. 2 ಪಾಯಿಂಟ್ ಸ್ಟಾಪ್ ಲಾಸ್ ಸಿಕ್ಕರೆ 5 ಪಾಯಿಂಟ್ ತಗೊಳ್ಳಿ. ಯಾವ ರೀತಿ ನಾನು ಏನಪ್ಪಾ ಅದು ಬ್ಯಾಂಕ್ ನಿಫ್ಟಿಲಿ ಹೆಂಗೆ 2 ಪಾಯಿಂಟ್ ಸ್ಟಾಪ್ ಲಾಸ್ ಅಂದ್ರೆ ನನ್ನ ಲೈಫ್ ಸ್ಟ್ರೀಮ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನಾವು ಅದೇ ರೀತಿಯಾದ ಒಂದು ಟ್ರೇಡ್ ಪ್ಲಾನ್ಸ್ ಮಾಡ್ಕೊಳ್ತೀವಿ. ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ನಿಮ್ಗೆ ಇಂಟ್ರೆಸ್ಟಿಂಗ್ ಅಥವಾ ಈಸಿಯಾಗಿ ಅರ್ಥ ಆಗ್ತಿದೆ ಅಂತಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಲೈಫ್ ಸ್ಟ್ರೀಮ್ ಡೈಲಿ ಮಾರ್ನಿಂಗ್ 9 o'clock ಎವ್ರಿ ಡೇ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಸೊ ನಿಮ್ಮ ಒಂದು ಬೆಂಬಲವಿರಲಿ ಅಂಡ್ ಥ್ಯಾಂಕ್ ಯು ಅಂತ ಹೇಳ್ತಾ ನಾನು ಶಿವ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಡ್ ಗುಡ್ ಲಕ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.